ಎಲ್ಲರಿಗೂ ಜೈ ಭೀಮ್. ಇವತ್ತೇನು ಬಹುಜನ ಅಂಬೇಡ್ಕರ್ ಸಂಘದ ವತಿಯಿಂದ ಕೋರಮಂಗಲದ ರಾಜೇಂದ್ರ ನಗರದಲ್ಲಿ ಒಂದು ಶಾಖೆ ಉದ್ಘಾಟನಾ ಸಮಾರಂಭ ಆಗ್ತಿದೆ. ಈ ಒಂದು ಸಮಾರಂಭದ ಉದ್ಘಾಟಕರಾಗಿ ಮತ್ತು ಶಾಖೆ ಉದ್ಘಾಟಕರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಬಹುಜನ ಅಂಬೇಡ್ಕರ್ ಸಂಘದ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ MC ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಹೊರಬಂದಿದೆ. ಈ ಒಂದು ಸಮಾರಂಭಕ್ಕೆ ಬಹಳಷ್ಟು ಮುತುವರ್ಜಿ ವಹಿಸಿ ಬಹಳಷ್ಟು ಶಕ್ತಿಶಾಲಿಯಾಗಿ ದುಡಿದಂಥ ನಮ್ಮೆಲ್ಲರ ಪ್ರೀತಿಯ ಅಣ್ಣನಾದಂಥ ಶ್ರೀ ಮುನಿಯಪ್ಪನವರು ಬಹಳಷ್ಟು ಶ್ರಮವಹಿಸಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಅವ್ರಿಗೂ ಮತ್ತು ಈ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಭೀಮಾ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಶಾಖಾ ಉದ್ಘಾಟನೆಗೆ ಸನ್ಮಾನ್ಯ ಸಚಿವರಾದಂಥ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಬಂದಿದ್ದರು. ಹಾಗೆಯೇ ಕಾರ್ಯದರ್ಶಿಗಳಾದಂಥ ಸೌಮ್ಯ ರೆಡ್ಡಿ ಅವರು ಬಂದಿದ್ದರು ಮತ್ತು ಮಂಜುನಾಥ್ ರೆಡ್ಡಿ ಅವರು ಕೂಡ ಬಂದಿದ್ದರು. ಹಲವಾರು BBMP ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಒಟ್ಟಾರೆ ನಾವು ಈ ಶಾಖೆಯನ್ನು ಉದ್ಘಾಟನೆ ಮಾಡಿರೋದು ಶೋಷಿತರ ಪರವಾಗಿ ಒಂದು ಧ್ವನಿ ಎತ್ತಲು ರಾಜ್ಯದಲ್ಲಿ ಒಬ್ಬ ಮಹಿಳೆ ರಾಜ್ಯಾಧ್ಯಕ್ಷರಾಗಿ ಬಹುಜನ ಅಂಬೇಡ್ಕರ್ ಸಂಘವನ್ನು ಕಟ್ಟಿದ್ದಾರೆ ಅಂತಂದರೆ ಇದು ಕೇವಲ ಜಸ್ಟ್ ಮಾತಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾಲದಲ್ಲಿ ಅನೇಕ ನಾಯಕರು ಇವತ್ತು ಸಂಘಟನೆಗಳನ್ನು ಕಟ್ಟಿದ್ದಾರೆ. ಆದರೆ ಒಬ್ಬ ಮಹಿಳಾ ನಾಯಕರು ಇಡೀ ರಾಜ್ಯಾದ್ಯಂತ ಸಂಘ ಕಟ್ಟಬೇಕು ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ಮಹಿಳಾ ನಾಯಕತ್ವವನ್ನು ಒಪ್ಪಿಕೊಂಡು ಇಡೀ ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪದಾಧಿಕಾರಿಗಳು ಶೋಷಿತರ ಪರವಾಗಿ, ದಲಿತರ ಪರವಾಗಿ, ದಮನಿತರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಮೇಡಮ್ ಅವರು IAS ಆಗಬೇಕಾಗಿತ್ತು. ಆದರೆ IAS ಆದರೆ ಕೇವಲ ಒಂದು ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕಾಗ್ತದೆ ಅಂತೇಳಿ ಸಂವಿಧಾನಬದ್ಧವಾಗಿ ನಮ್ಮ ಇಡೀ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸುವಂಥ ಸಲುವಾಗಿ ಇವತ್ತು ಬಹುಜನ ಅಂಬೇಡ್ಕರ್ ಸಂಘವನ್ನು ಕಟ್ಟಿದ್ದಾರೆ. ಮೇಡಮ್ ಅವರಿಗೆ ನಮ್ಮೆಲ್ಲರ ಸಹಕಾರ ಇದೆ. ಹಾಗೆಯೇ ಮಾಧ್ಯಮ ಮಿತ್ರರು ಮುಂದಿನ ದಿನಗಳಲ್ಲಿ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮಾತುಗಳನ್ನು ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ತಿಳಿಸ್ತಾ ಇದ್ದೇನೆ.